ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಏನು ಹೇಳೋದೆಲ್ಲ ನೋಡಿದ್ದೀರ ಹಾಡು, ನಾವು ಹೇಳೋದೇನೂ ಇರಲ್ಲ, ನಾವು ಕೆಲಸ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಈ ಸಿನಿಮಾ ಒಂದು ಹೇಳಬೇಕಂತಂದರೆ ನನಗೆ ಆ್ಯಕ್ಚುಲಿ ಸುಮಾರು ಫಿಲಮ್ಗಳು ಮಾಡ್ತಾ ಇರ್ತೀವಿ, ಬಟ್ ಮಾಡೋ ಕೆಲಸ ತೃಪ್ತಿ ಕೊಟ್ಟಂಥ ಸಿನಿಮಾಗಳು ಕೆಲವೇ ಇರ್ತವೆ. ಎಸ್ಪೆಷಲಿ ಒಂದು ಮಾಡಿರೋ ಕೆಲಸ ಮತ್ತು ಅದರ ಪ್ರೋಸೆಸ್ ನನಗೆ ಎರಡೂ ತುಂಬ ತೃಪ್ತಿ ಕೊಟ್ಟಂಥ ಖುಷಿ ಕೊಟ್ಟಂಥ ಫಿಲಮು ಚಂದ್ರಹಾಸ. ಅಂದರೆ ಸುಮಾರು ಫಿಲಮ್ ಮಾಡ್ತಾ ಇರ್ತೀವಿ, ನಿಮ್ಗೆ ಗೊತ್ತು. ಇವಾಗ ಅಂದರೆ 5 ವರ್ಷ 4 ವರ್ಷ 3 ವರ್ಷ ಈ ಥರ ಎಲ್ಲ ಫಿಲಮ್ಗಳು ನಡೀತಾ ಇರುತ್ತೆ. ನನಗೆ ಇದನ್ನು ಯಾವುದಾದ್ರು ಫಿಲಮ್ ಪ್ರಾಜೆಕ್ಟ್ ಮಾಡೋ ನಡುವೆ ನಮ್ಮ ಅಪ್ಪಣ್ಣ ಅವರು ನನಗೆ ಫೋನ್ ಮಾಡಿ ಹೇಳಿದ್ರು, ಸರ್ ಈ ಥರ ಒಂದು ಫಿಲಮ್ಮು ಅಂದರೆ ಎಲ್ಲ ರೆಡಿ ಆಗಿಬಿಟ್ಟಿದೆ, ಶೂಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ, ಅದಕ್ಕೆ ಈ ಥರ ಹಾಡುಗಳು ಮತ್ತು ರೆಕಾರ್ಡಿಂಗ್ ಮಾಡಬೇಕಂತೆ ಅಂತ. ಹಂಗಂದಾಗ ನನಗೆ ಆ್ಯಕ್ಚುಲಿ ಆ ಥರ ಫಿಲಮ್ಗಳು ನನಗಿಷ್ಟ. ಅಂದರೆ ಏನಂದರೆ ಎಲ್ಲ ರೆಡಿ ಆಗಿಬಿಟ್ಟಿದ್ರೆ ನನ್ನ ಕೆಲಸ ತುಂಬ ಕ್ಲಿಯರ್ ಆಗಿರುತ್ತೆ ಏನು ಮಾಡಬೇಕು ಅಂತ. ಹಾಗಾಗಿ ಆಯಿತು ಮಾಡೋಣ ಅಂತ ನಾನು ಇಮಿಡಿಯೇಟ್ ಒಪ್ಕೊಂಬಿಟ್ಟೆ. ಸೊ ಕೆಲಸನೂ ಅಷ್ಟೇ, ತುಂಬ ನಿರ್ದೇಶಕರಿಗೆ ಆನಂದ್ ಅವ್ರಿಗೆ ತುಂಬ ಕ್ಲಾರಿಟಿ ಇತ್ತು ಏನು ಬೇಕು ಅಂತ. ಹಾಗಾಗಿ ಕೆಲಸನೂ ಹೆಚ್ಚು ಕಡಿಮೆ ಒಂದು 20-25 ದಿನದಲ್ಲಿ ಇಡೀ ಹಾಡುಗಳು, ಇನ್ನೊಂದು 10 ದಿನದಲ್ಲಿ ರೆಕಾರ್ಡಿಂಗು, ಇದೆಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿ ವರ್ಕ್ ಮಾಡಿದ್ದು ಪ್ರಾಜೆಕ್ಟು. ಮತ್ತು ಒಂದು ಹಾಡು ಪ್ರತಿಯೊಂದು ಟ್ಯೂನ್ಗಳು ಕಳಿಸ್ದಾಗ್ಲೂ ಅವ್ರು ಅದನ್ನು ಎಂಜಾಯ್ ಮಾಡ್ತಾ ಇದ್ದಿದ್ದ ರೀತಿ ಅವರು ಕೇಳಿ ಇಡೀ ಫ್ರೆಂಡ್ಸ್ಗಳಿಗೆಲ್ಲ ಕೇಳಿಸಿ ಎಲ್ಲರೂ ಫೋನ್ ಮಾಡೋರು ನನಗೆ, ಸರ್ ಇದು ಹಿಂಗಿದೆ ಸರ್ ಹಂಗಿದೆ ಅಂತ. ಇದು ನನಗೆ ತುಂಬಾ ಖುಷಿ ಕೊಟ್ಟಂಥ ಒಂದು ಪ್ರಾಜೆಕ್ಟ್ ಈ ಥರದ ವಿಷಯದಲ್ಲಿ. ಹಾಗಾಗಿ ಅದಾದ ನಂತರ ಇದನ್ನು ರೆಕಾರ್ಡಿಂಗ್ ಮಾಡೋಣ ಅಂತೆಲ್ಲ ಅಂದಾಗಲೂ ಅಷ್ಟೇ, ಅಂದರೆ ಒಂದು ಲಿಮಿಟೆಡ್ ಬಜೆಟಲ್ಲಿ ಫಿಲಮ್ ಮಾಡ್ತಾ ಇದ್ದೀವಿ. ಆದಾಗ್ಯೂ ಏನಂತಂದರೆ ಹಾಡು ಅವ್ರಿಗೆ ಟ್ಯೂನ್ಗಳು ಖುಷಿ ಕೊಟ್ಟಿದ್ರಿಂದ, ಸರ್ ಇಲ್ಲ ಇಂಥವ್ರ ಹತ್ರನೇ ಯೋಗರಾಜ್ ಭಟ್ರ ಹತ್ರ ಬರ್ಸೋಣ ಸರ್, 2 ಸಾಂಗ್ ಬರೆಸ್ಬಿಟ್ಟು ಯೋಗರಾಜ್ ಭಟ್ರ ಹತ್ರ. ಮತ್ತು ಅದಕ್ಕೆ ಎಲ್ಲ ನಮ್ಮ ಪ್ರೊಡ್ಯೂಸರ್ಗಳು ಅವರು ಸಪೋರ್ಟ್ ಮಾಡಿದ್ರು. ಮತ್ತು ಈ ಚಡ್ಡಿ ಬಡ್ಡಿ ಸಾಂಗ್ ಮಾಡಿದಾಗಂತೂ ಏನಂತಂದರೆ ಫ್ರೆಂಡ್ಸು ಇಬ್ಬರು ಇರಬೇಕು, ಯಾರನ್ನ ಹತ್ರ ಹಾಡ್ಸೋದು ಅಂತ ಬಂದಾಗ ಸ್ವಲ್ಪ ಯಾರು ಅಂದರೆ ಇದಕ್ಕೆ ಮ್ಯಾಚ್ ಆಗೋ ಥರ ವಾಯ್ಸ್ ಹುಡುಕಿದವಾಗ ಶರಣ್ ಅವ್ರ ಹತ್ರ ಹಾಡ್ಸೋಣ ಅಂತ ಅಂದ್ಕೊಂಡು. ಬಟ್ ಏನಂತಂದರೆ ಅಫ್ಕೋರ್ಸ್ ಅವ್ರದ್ದು ಸ್ವಲ್ಪ ಬಜೆಟೆಲ್ಲ ಜಾಸ್ತಿನೇ. ಬಟ್ ಅದ್ರ ಜೊತೆಗೆ ಏನಂತಂದರೆ ಇನ್ನೊಂದು ಇದು ಫ್ರೆಂಡ್ಸ್ ಸಾಂಗ್ ಆಗಿದ್ದರಿಂದ ಒಬ್ಬರು ಹಾಡಿದ್ರೆ ಚೆನ್ನಾಗಿರಲ್ಲ ಸರ್, ಇಬ್ಬರು ಹಾಡಬೇಕು ಅಂತ. ಸೊ ಅವ್ರನ್ನ ತೂಗೋ ಅಂತ ಇನ್ನೊಬ್ಬರು ಸಿಂಗರ್ ಬೇಕು. ಹಾಗಾಗಿ ನವೀನ್ ಸಜ್ಜು ಅವ್ರು ಕೊಟ್ಟರು. ಸೊ ಹಿಂಗೆ ಯೋಗರಾಜ್ ಭಟ್ರು, ನವೀನ್ ಸಜ್ಜು, ಶರಣ್, ಈ ಥರದ್ದೊಂದು ಅದ್ಭುತವಾದ ಕಾಂಬಿನೇಷನ್ ಈ ಹಾಡಿಗೆ ಸಿಕ್ತು. ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಿರ್ದೇಶಕರು ಮತ್ತು ಪ್ರೊಡ್ಯೂಸರ್ಗಳಿಗೆ. ಸೊ ಈ ಥರದೊಂದು ಹಾಡು ನನಗೆ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಇಡೀ ಚಿತ್ರತಂಡ, ನಿರ್ದೇಶಕರು ಬಗ್ಗೆ ಹೇಳಬೇಕಂತಂದರೆ ಒಂದು ಒಳ್ಳೆ ಆಶಯ ಇಟ್ಕೊಂಡು ಫಿಲಮ್ ಮಾಡಿದ್ದಾರೆ. ಸೊ ಯಾರೇ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡಿದ್ರು ಅವರೇ ಸುಮಾರು ಜನಕ್ಕೆ ಆಲ್ರೆಡಿ ತೋರಿಸಿದ್ದಾರೆ. ಹೆಂಗಸರು ಮಕ್ಕಳೆಲ್ಲ ಒಂದು ಅಫ್ಕೋರ್ಸ್ ಹರೀಶ್ ಅವರು ಇರೋದ್ರಿಂದ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಮತ್ತು ಫನ್ ಎಲ್ಲ ಇದ್ದಿದೆ. ಅದ್ರ ಜೊತೆಗೆ ಒಂದೊಳ್ಳೆ ಎಮೋಷ್ನಲ್ ಜರ್ನಿ ಇದೆ. ಎಲ್ಲರೂ ಮನೆ ಮಂದಿ ಎಲ್ಲ ಕೂತ್ಕೊಂಡು ನೋಡುವಂಥ ಸಿನಿಮಾ. ಸೊ ಅದ್ಭುತವಾಗಿ ಆ್ಯಕ್ಟ್ರುಗಳೆಲ್ಲ ಪರ್ಫಾರ್ಮ್ ಮಾಡಿದ್ದಾರೆ. ಇವರು ಮತ್ತು ಸಂತೋಷ್ ಅಲ್ಲ, ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಹರೀಶು ಮತ್ತು ನಮ್ಮ ಮಂಡ್ಯದ ನಿಂಗರಾಜ್ ಅವರು ಎಲ್ಲ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಇದೆಲ್ಲದಕ್ಕಿಂತ ಮುಖ್ಯವಾಗಿ ಈ ಹಾಡೆಲ್ಲ ರೆಡಿ ಆದಾಗ ನಾವು ಯಾರ ಹತ್ರ ಇದನ್ನು ಆಡಿಯೋ ರೈಟ್ಸ್ ಕೊಡೋದು ಅಂತ ಅಂದ್ಕೊಂಡಾಗ ಡಿ ಬೀಟ್ಸ್. ಸೊ ಆ್ಯಕ್ಚುಲಿ ಏನಂತಂದರೆ ಡಿ ಬೀಟ್ಸ್ ಅವರು ಸ್ವಲ್ಪ ದಿನ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರಲಿಲ್ಲ ಅನಿಸುತ್ತೆ ನನಗೆ ಗೊತ್ತಿರೋ ಹಾಗೆ. ಈಗ ಅವರು ತುಂಬ ಖುಷಿಯಾಗಿ ಇಲ್ಲ ಇದನ್ನು ತುಂಬ ಚೆನ್ನಾಗಿ ಮಾಡೋಣ ಅಂತ ಭಾರಿ ಖುಷಿಪಟ್ಟು ಹಾಡನ್ನೆಲ್ಲ ಕೇಳಿ, ಮತ್ತು ನಾನು ಅದನ್ನು ನೋಡ್ತಾ ಇದ್ದೀನಿ ನಿಮ್ದು 2-3 ದಿನದಿಂದ. ಅಂದರೆ ತುಂಬ ಪರ್ಸ್ನಲ್ ಆಗಿ ಅವರು ಮತ್ತು ಅವರ ಮಗಳು ತುಂಬ ಪರ್ಸ್ನಲ್ ಆಗಿ ತಗೊಂಡು ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ವಿಷಯದಲ್ಲೂ ಇಷ್ಟೊಂದು ಇನ್ವಾಲ್ವ್ ಆಗಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ ಮೇಡಮ್. ತುಂಬ ಖುಷಿ ಆಯಿತು. ಇದೇ ರೀತಿ ಇಡೀ ಆಲ್ಬಮ್ನ ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗೋದಕ್ಕೆ ನಿಮ್ಮ ಸಹಕಾರ ಬೇಕು, ಮತ್ತು ಇಡೀ ಮಾಧ್ಯಮ ಮಿತ್ರರ ಸಹಕಾರ ಬೇಕು. ಇಷ್ಟು ಹೇಳಿ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.